ಬಿಡಪ್ಪ, ದೇವ್ರು ನಮ್ಮನ್ನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರ ಪಾಪ ವಿಮೋಚನೆಗೋಸ್ಕರ ಆ ತಂದೆಯಾದ ಸರ್ವೇಶ್ವರನು ಈ ಲೋಕದಲ್ಲಿರುವಂಥ ಮಾನವರಿಗೋಸ್ಕರ ತನ್ನ ಮಗನಾದ ಯೇಸು ಕ್ರಿಸ್ತನ ಬಲಿಯಾಗಿ ಎದ್ದಿದ್ದಾನೆ, ಲೋಕಕ್ಕೆ ಕಳಿಸಿದ್ದಾನೆ. ಆತನ ನಂಬಿದ್ರೆ ನಾವು ಪಾಪದಿಂದ ವಿಮೋಚನೆ, ರಕ್ಷಣೆ ಬರುವಂಥ ಒಂದು ಮಾರ್ಗ ಅಂತ ಹೇಳಿ ನಾವು ಅವ್ರಿಗೆ ಊಟ ಹಂಚಿ ಬರ್ತಾ ಇದೀವಿ. ಪ್ರೇರೆ ನಾವು ಮನೆ ಕರ್ಸ್ಕೊಳಕ್ ಆಗಿಲ್ಲ ಅಂದ್ರೆ ನಾವು ಅದು ಊಟ ಪಾರ್ಸಲ್ ಮಾಡ್ಕೊಂಡು ಕೊಡ್ಬೋದಲ್ವಾ? ಆ ಥರ ಕೊಟ್ಟು ಏನ್ ಮಾಡ್ಬೇಕಂತೆ, ಅಲ್ಲಿರ್ತಿರೋಂಥ ಬಡವರಿಗೆ ಮನೆಗೆ ಬಡ ಮಾಡಕ್ಕಾಗಿಲ್ಲ ಅಂದ್ರೆ ನಾವೇ ಅವ್ರು ಇರೋ ಜಾಗಕ್ಕೆ ಹೋಗ್ಬಿಟ್ಟು ಒಂದು ಹೊತ್ತು ಊಟ ಕೊಟ್ಟು ಬರ್ಬೋದಲ್ಲ ಪ್ರೇರೆ? ಯಾವ ವಿಷಯದಲ್ಲಿ ನಾವು ಕರುಣೆ ತೋರಿಸ್ತೇವೆ ಅಂತ ಹೇಳ್ಬೋದು ಪ್ರೇರೆ? ಯಾವ ವಿಷಯದಲ್ಲಿ ಪ್ರೇರೆ? ಸಭೆಯಲ್ಲಿರುವಂಥ ದೇವಜನರಿಗೂ ಸಹಾಯ ಮಾಡ್ತಾರೆ. ಬರೀ ಪ್ರಾರ್ಥನೆ ಮಾಡೋಣ ಪ್ರೇರೆ, ಪ್ರಾರ್ಥನೆ ಮಾಡೋಣ. ಜ್ಞಾನೋಕ್ತಿಲಿ ಹೇಳುವಂತ ಮಾತು ಅರ್ಥ ಆಯ್ತಾಯ್ತ ಪ್ರೇರೆ? ಕೊಡಕ್ಕಾಗಿರುವಂತ ಮನುಷ್ಯನು ಹೋಗಿ ಬಾ ನಾಳೆ ಕೊಡ್ತೀನಂತ ಅಂದ್ರೆ ಪ್ರಯೋಜನ ಏನಿದೆ? ಆ ಸಮಯಕ್ಕೆ ಅವ್ನು ಕೊಡದಿರೋ ಪ್ರಯೋಜನ ಏನಿದೆ ಪ್ರೇರೆ? ಕಷ್ಟದಲ್ಲಿ ಆಗದಿರೋ ಪ್ರಯೋಜನ ಏನಿದೆ? ಸಭೆಯಲ್ಲಿ